ಸುಡಿ ಆನ್ಲೈನ್ ಗೇಮ್ ಹುಚ್ಚು ಸೈಬರ್ ವಂಚನೆಗೆ ಇಳಿದಿದ್ದಾನೆ ಈ ಆಸಾಮಿ. ಜನರಿಗೆ ವಂಚನೆ ಮಾಡಿ ಆನ್ಲೈನ್ ಗೇಮ್ ಅಲ್ಲಿ ಮೋಸ ಮಾಡ್ತಿದ್ದಾನೆ. ಇದೀಗ ಈತ ಅರೆಸ್ಟ್ ಆಗಿದ್ದಾನೆ. ಹೇಗೋ ಫೈನಲಿ ಲಾಕ್ ಆಗಿದ್ದಾನೆ. ಈಗ ರಾಯಭಾಗ ತಾಲೂಕಿನ ಯಡ್ರಾವಿ ಗ್ರಾಮದ ಸಂತೋಷ್ ಇದೀಗ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಇದರಲ್ಲೂ ಕೂಡ ಒಂದು ಪ್ಲಾನ್ ಮಾಡಿಕೊಂಡು ಇದೇ ಒಂದು ಸ್ಕ್ಯಾಮ್ ಅನ್ನ ಮಾಡ್ತಿದ್ದ ಹಣ ಮಾಡಲಿಕ್ಕೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಯಡ್ರಾವಿ ಗ್ರಾಮ ಇದು. ಗೇಮಿಂಗ್ ನಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಹಣವನ್ನ ಕಳೆದುಕೊಂಡಿದ್ದ. ಹಣ ಕಳೆದುಕೊಂಡ್ರೂ ಕಡಿಮೆ ಆಗಿರಲಿಲ್ಲ ಆನ್ಲೈನ್ ಗೇಮಿಂಗ್ ಅಡಿಕ್ಷನ್ ಈತನಿಗೆ. ಹಾಗಾಗಿ ಸೈಬರ್ ವಂಚನೆಗೆ ಇಳಿದಿದ್ದ ಈತ. ಆನ್ಲೈನ್ ಗೇಮಿಂಗ್ಗಳಿಗೆ ಸೈಬರ್ ವಂಚನೆ ದಾರಿ ಹಿಡಿದಿದ್ದ ಈ ಆಸಾಮಿ ಇದೀಗ ಅರೆಸ್ಟ್ ಆಗಿದ್ದಾನೆ. ದಾಖಲಾದ ಮೊದಲ ಪ್ರಕಾರದಲ್ಲೇ ಇದೀಗ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಲೋನ್ ಕೊಡುವ ಹೆಸರಿನಲ್ಲಿ ಸೈಬರ್ ವಂಚನೆ ಮಾಡ್ತಿದ್ದ ಭೂಪ ಫೈನಲಿ ಈಗ ಅರೆಸ್ಟ್ ಆಗಿದ್ದಾನೆ. ಬೆಳಗಾವಿ ಜಿಲ್ಲಾ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮೊದಲನೇದಾಗಿ ಆನ್ಲೈನ್ ಗೇಮಲ್ಲಿ ಹಣ ಕಳೆದುಕೊಂಡಿರ್ತಾನೆ ಈತ. ಆನ್ಲೈನ್ ಗೇಮಲ್ಲಿ ಅಡಿಕ್ಟ್ ಆಗಿ ಅದಾದ ನಂತರ ದುಡ್ಡೆಲ್ಲ ಹೋಯ್ತಲ್ಲ, ಮತ್ತೇನ್ ಮಾಡಬೇಕು? ಹಾಗಾಗಿ ಅದಾದ ನಂತರ ಸೈಬರ್ ವಂಚನೆಗೆ ಇಳಿತಾನೆ. ಸೈಬರ್ ಮೂಲಕ ಮತ್ತೆ ಹೇಗಾದ್ರೂ ಮಾಡಿ ಸ್ಕ್ಯಾಮ್ ಮಾಡಿ ವಂಚನೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಅದೆಷ್ಟೋ ಜನರಿಗೆ ಮೋಸ ಮಾಡಲಿಕ್ಕೆ ಇಳಿದಿದ್ದ. ಅದಾದ ನಂತರ ಈಗ ಸದ್ಯಕ್ಕೆ ಈತನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಆನ್ಲೈನ್ ಗೇಮ್ ಹುಚ್ಚಿತ್ತು ಸೈಬರ್ ವಂಚನೆಗೆ ಇಳಿದಿದ್ದಂತ ಅಸ್ಸಾಮಿ ಈತ ಜನರಿಗೆ ವಂಚನೆ ಮಾಡಿ ಆನ್ಲೈನ್ ಗೇಮ್ನಲ್ಲಿ ಈ ರೀತಿಯಾಗಿ ಹಣ ಮಾಡಲಿಕ್ಕೆ ವಂಚಿಸ್ತಾ ಇದ್ದ. ಅದರಲ್ಲೂ ಕೂಡ ಆ ಒಂದು ಆನ್ಲೈನ್ ಗೇಮ್ ಅಲ್ಲಿ ಈತ ತನ್ನದೇ ಆದಂತ QR ಕೋಡ್ ಅನ್ನು ಹಾಕ್ತಾ ಇದ್ದಂತೆ. ಅಲ್ಲಿ ಹೇಗಾದ್ರೂ ಸ್ಕ್ಯಾಮ್ ಮಾಡಿ ಆ ಹಣ ಎಲ್ಲ ಗೇಮಲ್ಲಿ ವಿನ್ ಆಗುವಂತ ಹಣ ಎಲ್ಲ ಈತನ ಒಂದು QR ಕೋಡ್ಗೆ ಬರಬೇಕು. ಆ ರೀತಿಯಾಗಿ ವಂಚನೆ ಮಾಡ್ತಿದ್ದ. ಈ ವ್ಯಕ್ತಿ ಸಂತೋಷ್ ಅಂದ್ರೆ ವ್ಯಕ್ತಿ ಯಡ್ರಾವ್ ಹಳ್ಳಿಯವನ. ಇವನು ಗೇಮಿಂಗ್ ಆಡಿ ಹಣಕಾಸು ಕಳ್ಕೊಂಡಿರ್ತಾನೆ. ಸೊ ಈಗ ಹಣಕಾಸು ಕಳ್ಕೊಂಡಾದ್ಮೇಲೆ ಗೇಮಿಂಗ್ ಆಡಬೇಕಂದ್ರೆ ಹುಚ್ಚು ಕಡಿಮೆ ಆಗಿಲ್ಲ. ಸೊ ಅದರಿಂದ ಉಳಿದವರಿಗೆ ಮೋಸ ಮಾಡಿ ಹಣವನ್ನು ಗೇಮ್ಗೆ ಹಾಕಿಬಿಟ್ಟು ಉಳಿದವರಿಗೆ ಮೋಸ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೋಡಸ್ ಹೆಂಗೆ ಅಂದ್ರೆ, ನಾನು ನಿಮಗೆ ಒಂದು QR ಕೋಡ್ ಕಳಿಸ್ತೀನಿ ಅಂದ್ರೆ ಹೇಳ್ಬಿಟ್ಟು ಲೋನ್ ಸಿಗ್ತದೆ. ಈ QR ಕೋಡ್ ಅನ್ನ ನೀವು ಕ್ಲಿಕ್ ಮಾಡ್ತಾರೆ ಅಂದ್ರೆ ಲೋನ್ ಸಿಗುತ್ತೆ ಅಂದ್ರೆ ಜನರಿಗೆ ಅಪ್ರೋಚ್ ಮಾಡೋದು. ಯಾರು ಕ್ಲಿಕ್ ಮಾಡೋ ಸಂದರ್ಭದಲ್ಲಿ ಆ QR ಕೋಡ್ ನಿಂದ ಅವನು ಆಟ ಆಡ್ತಾ ಇರೋ ಗೇಮ್ ಯಾವ ಗೇಮ್ ಅದಕ್ಕೆ ಹಣ ಸೀದಾ ಹೋಗ್ತಾ ಇತ್ತು. ಹೀಗೆ ರಾಯಭಾಗ ತಾಲೂಕಿನ ಯಡ್ರಾವಿ ಗ್ರಾಮದ ಸಂತೋಷ್ ಆರೋಪಿ ಇದೀಗ ಅರೆಸ್ಟ್ ಆಗಿದ್ದಾನೆ. ಅದರಲ್ಲೂ ಕೂಡ ಮೊದಲನೇದಾಗಿ ಈತ ಹಣ ಕಳ್ಕೊಂಡಿರ್ತಾನೆ, ಆನ್ಲೈನ್ ಗೇಮಿಗೆ ಅಡಿಕ್ಟ್ ಆಗಿರ್ತಾನೆ. ಅದಾದ ನಂತರ ಹಣ ಎಲ್ಲ ಕಳೆದುಕೊಂಡು ಆ ಹಣ ಹೇಗಾದ್ರೂ ರಿಕವರಿ ಮಾಡಬೇಕು, ಅದರಿಂದನೇ ಡಿಪ್ರೆಸ್ ಆಗಿದ್ದ. ಅದಾದ ನಂತರ ಈ ಒಂದು ಆನ್ಲೈನ್ ಗೇಮ್ ಮೂಲಕವೇ ಈ ರೀತಿಯಾಗಿ ಸ್ಕ್ಯಾಮ್ ಮಾಡ್ತಿದ್ದ. ಬೇರೆಯವ್ರಿಗೂ ಕೂಡ ಈ ರೀತಿಯಾಗಿ ಸ್ಕ್ಯಾಮ್ ಮಾಡಿ ಅದರಲ್ಲೇ ಹಣ ಮಾಡ್ತಿದ್ದ.